ಇನ್ನು ಕಲಿಯುಗದಲ್ಲಿ ಈ 20 ಲಕ್ಷಣಗಳು ಕಂಡರೆ ಕಲಿಯುಗದ ಅಂತ್ಯ ಹತ್ತಿರ ಬಂದ ಹಾಗೆ ಎಂದು ಪುರಾಣಗಳ ಉಲ್ಲೇಖ. ಎಲ್ಲ ಕೆಮಿಕಲ್ಸ್ ಇಂದ, ರಾಸಾಯನಿಕ ವಸ್ತುಗಳಿಂದ ಬೆಳೆಸುತ್ತಿದ್ದಾರೆ. ತಿನ್ನಬಾರದ್ದನ್ನೆಲ್ಲ ತಿಂದು ಜಿಹ್ವಾ ಚಾಪಲ್ಯದಿಂದ ಇರುತ್ತಾರೆ. ಪ್ರಜೆಗಳನ್ನು ದೋಚುವವರೇ ರಾಜನಾಗುತ್ತಾನೆ. ವೇಶ್ಯಾವಾಟಿಕೆ ದಂಧೆಗಳ ಬಗ್ಗೆ ನಿಮಗೆ ತಿಳಿದೇ ಇದೆ. ಚೈಲ್ಡ್ ಟ್ರಾಫಿಕಿಂಗ್, ಚೈಲ್ಡ್ ಬೆಗ್ಗಿಂಗ್ ಮಾಫಿಯಾಗಳ ಬಗ್ಗೆಯೂ ದೈವ ಕಾರ್ಯಗಳನ್ನು, ಆಚರಣೆಗಳನ್ನು ನಿಂದಿಸುವುದು ಹೀಗೆ. ಸ್ತ್ರೀ ಪುರುಷರಿಬ್ಬರು ನಶೆಯಲ್ಲೇ ಜೀವನ ಸಾಗಿಸುತ್ತಾರೆ ಎಂದು, ಸ್ತ್ರೀ ಅಕ್ರಮ ಸಂಬಂಧವನ್ನಿಟ್ಟುಕೊಂಡು ಹೆತ್ತ ಮಕ್ಕಳನ್ನು ಕೊಲ್ಲುತ್ತಾಳೆ ಎಂದು, ಸನ್ಯಾಸಿಗಳು ಪರಸ್ತ್ರೀ ಸಾಂಗತ್ಯದಿಂದ ಈಗ ದೇಶವನ್ನೇ ತೊರೆದು ಬೇರೆ ದೇಶವನ್ನು ಕಟ್ಟಿಕೊಂಡವರು ಇದ್ದಾರೆ. ಅಘೋರಿ ಮಾತಾ ಎಂದು ಹೇಳಿಕೊಂಡು ಬಂದ ಪುರುಷಾಂಗವನ್ನೇ ಕತ್ತರಿಸಿಕೊಂಡು ಮದುವೆ ಆಗಿದ್ದಾರೆ. ಬ್ರಾಹ್ಮಣರು ಕುಸಂಸ್ಕಾರದಿಂದ ಮಾಂಸ ಮದ್ಯಗಳನ್ನು ಮಾರಾಟ ಮಾಡುತ್ತಾರೆ ಎಂದು, ಮದ್ಭಕ್ತ ಶೂನ್ಯ ಪೃಥ್ವಿ ಕಲಿಗ್ರಸ್ತೆ ಭವಿಷ್ಯತಿ ಎಂದು, ಯಜ್ಞ ಯಾಗಾದಿಗಳಿಲ್ಲದೆ ಸ್ವಾಹಾಕಾರದ ಧ್ವನಿಯೇ ಕೇಳದೆ, ಓಂಕಾರವೆಂದರೆ ಏನು ಎಂಬುದೇ ಯಾರಿಗೂ ತಿಳಿಯದೆ ಆಯುವು 15 ವರ್ಷಕ್ಕೆ ಇಳಿದು ಹೋಗುತ್ತದೆ ಎಂದು, ಇಲ್ಲಿ 100 ವರ್ಷಗಳು ಮಳೆಯೇ ಆಗದೆ ಒಬ್ಬರನ್ನೊಬ್ಬರು ಕಿತ್ತು ತಿನ್ನುತ್ತಾರೆಂದು, ಇವೆಲ್ಲ ಲಕ್ಷಣಗಳ ಬಗ್ಗೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ ಎಂದರೆ ನೀವೇ ಅರ್ಥ ಮಾಡಿಕೊಳ್ಳಿ. ಭಗವಾನ್ ಕಲ್ಕಿ ಬಂದು ಧರ್ಮ ಸ್ಥಾಪನೆ ಮಾಡುತ್ತಾನೆ ಎಂದು, ಇದು ಪೂರ್ತಿಯಾಗಿ ಕಲಿಯುಗ ಅಂತ್ಯವಾಗುವ ಘಟ್ಟ. ಸ್ನೇಹಿತರೆ ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿ ಸುಮಾರು 5 ವರ್ಷಗಳಾಗಿವೆ. ನಮ್ಮ ಚಾನಲ್ಗೆ ಬಂದ ಪ್ರಶ್ನೆಗಳಲ್ಲಿ ನೀವು ಕಲಿಯುಗದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಕಲಿಯುಗದ ಅಂತ್ಯದ ಬಗ್ಗೆ, ಶಂಬಳ ನಗರದ ಬಗ್ಗೆ, ಕಲ್ಕಿಯ ಬಗ್ಗೆ, ಕಲಿಯುಗ 4,32,000 ವರ್ಷಗಳು, ಹಾಗಾದ್ರೆ ಇದು ಕಲಿಯುಗದ ಅಂತ್ಯವೇ ಎಂದು ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಸ್ನೇಹಿತರೆ, ಕಲಿಯುಗದ ಅಂತ್ಯದ ಬಗ್ಗೆ ಹಲವಾರು ಪುರಾಣಗಳಲ್ಲಿ ಉಲ್ಲೇಖವಿದೆ. ಕಲಿಯುಗದ ಅಂತ್ಯ ಬಂದ್ರೆ ಈ ಪ್ರಪಂಚದಲ್ಲಿ 20 ಲಕ್ಷಣಗಳು ಕಾಣುತ್ತದೆ ಎಂಬುದು ಪುರಾಣಗಳ ಉಲ್ಲೇಖ. ಹಾಗಾದ್ರೆ ಆ ಲಕ್ಷಣಗಳು ಯಾವುದು ಎಂಬುದರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಯುವ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಹಲವಾರು ಜನ ನಮ್ಮ ವಿಡಿಯೋ ನೋಡ್ತಿದ್ರು. ಅದರಲ್ಲಿ 80% ಜನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಸನಾತನ ಧರ್ಮದ ವಿಷಯಗಳ ಬಗ್ಗೆ, ಪುರಾಣ ಗ್ರಂಥಗಳ ಬಗ್ಗೆ, ದೇವಾಲಯಗಳ ಬಗ್ಗೆ, ತೀರ್ಥ ಕ್ಷೇತ್ರಗಳ ಬಗ್ಗೆ, ರಾಮಾಯಣ ಮಹಾಭಾರತಗಳ ಬಗ್ಗೆ ನಿಮಗೆ ಸುಲಭವಾಗಿ ಅರ್ಥವಾಗುವ ಹಾಗೆ ತಿಳಿಸುವುದೇ ನಮ್ಮ ಚಾನೆಲ್ನ ಉದ್ದೇಶ. ಸ್ನೇಹಿತರೆ, ನೀವು ನೋಡುವ ನಮ್ಮ ಒಂದು ವಿಡಿಯೋ ಹಿಂದೆ ರಿಸರ್ಚ್, ರೈಟಿಂಗ್, ಶೂಟಿಂಗ್, ಎಡಿಟಿಂಗ್, ಥಂಬ್ನೈಲ್ ಡಿಸೈನ್ ಹೀಗೆ ಹಲವಾರು ದಿನಗಳ ಶ್ರಮವಿರುತ್ತದೆ, ಹಲವಾರು ಜನರ ಕಷ್ಟವಿರುತ್ತದೆ. ಆದ್ದರಿಂದ ಈಗಲೇ ನೀವು ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ಇನ್ನಷ್ಟು ಜ್ಞಾನವಂತವಾದ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಶಕ್ತಿ ಹಾಗೂ ಪ್ರೋತ್ಸಾಹ ಸಿಗುತ್ತದೆ. ಇನ್ನು ಕಲಿಯುಗದಲ್ಲಿ ಈ 20 ಲಕ್ಷಣಗಳು ಕಂಡರೆ ಕಲಿಯುಗದ ಅಂತ್ಯ ಹತ್ತಿರ ಬಂದ ಹಾಗೆ ಎಂದು ಪುರಾಣಗಳ ಉಲ್ಲೇಖ. ಹಾಗಾದರೆ ಆ 20 ಲಕ್ಷಣಗಳು ಯಾವುದು ಎಂಬುದರ ಬಗ್ಗೆ ಈಗ ತಿಳಿಯುವ. ಇನ್ನು ಮೊದಲನೆಯ ಲಕ್ಷಣ ಯಾವುದು ಅಂದ್ರೆ, ಕಲಿಯುಗದ ಅಂತ್ಯ ಹತ್ತಿರ ಬಂದರೆ ರೋಗವಿಲ್ಲದವನು, ಮನಸ್ತಾಪವಿಲ್ಲದವನು ಯಾರು ಇರುವುದಿಲ್ಲ ಎಂಬ ಉಲ್ಲೇಖವಿದೆ. ನಮ್ಮ ಸುತ್ತಲೂ ನೋಡಿದರೆ ದೈಹಿಕ ರೋಗವಿಲ್ಲದ ಅಥವಾ ಮಾನಸಿಕ ರೋಗವಿಲ್ಲದ ಮನೆಗಳನ್ನು ನೋಡುವುದು ಈಗ ಬಹಳ ವಿರಳವೇ. ಇನ್ನು ಎರಡನೆಯ ಲಕ್ಷಣ, ಪದಾರ್ಥಗಳ ರುಚಿ ಕಮ್ಮಿ ಆಗುತ್ತದೆ ಎಂದು. ನೀವೇ ಗಮನಿಸಿ ನೋಡಿ, ಈ ಹಿಂದೆ ಹಣ್ಣು ತರಕಾರಿಗಳಿಗಿದ್ದ ರುಚಿ ಈಗಿಲ್ಲ. ಎಲ್ಲ ಕೆಮಿಕಲ್ಸ್ ಇಂದ, ರಾಸಾಯನಿಕ ವಸ್ತುಗಳಿಂದ ಬೆಳೆಸುತ್ತಿದ್ದಾರೆ. ಮಕ್ಕಳು ಕುಡಿಯುವ ಹಾಲನ್ನು ಕಲ್ತಿ ಮಾಡುತ್ತಿದ್ದಾರೆ. ತಿನ್ನುವ ಅನ್ನಕ್ಕೂ ಪ್ಲಾಸ್ಟಿಕ್ ಬೆರೆಸುತ್ತಿದ್ದಾರೆ. ತಿನ್ನುವ ಆಹಾರದಲ್ಲಿ ಶುಭ್ರತೆ, ಗುಣಮಟ್ಟ ಯಾವುದೂ ಇಲ್ಲ. ಇನ್ನು ಮೂರನೆಯ ಲಕ್ಷಣವೇನೆಂದರೆ, ಅಪರಾಧ ಮಾಡಿದವನನ್ನು ಶಿಕ್ಷಿಸದೆ ಕ್ಷಮಿಸುತ್ತಾರೆ ಎಂದು. ಈ ಲಕ್ಷಣವಂತೂ ನಮ್ಮ ಸಮಾಜದಲ್ಲಿ, ವಾರ್ತೆಗಳಲ್ಲಿ ನಾವು ನೋಡುತ್ತಲೇ ಇರುತ್ತೇವೆ. ನ್ಯಾಯ ಸಿಗದೆ ಅದೆಷ್ಟೋ ಜನ ಕೋರ್ಟ್ ಸುತ್ತಲೂ ವರ್ಷಾನುಗಟ್ಟಲೆ ತಿರುಗಾಡುತ್ತಿದ್ದರೆ, ಕೋಟಿಗಟ್ಟಲೆ ಕೊಳ್ಳೆ ಹೊಡೆದ ರಾಜಕಾರಣಿಗಳು, ರೌಡಿಗಳು, ಪುಡಾರಿಗಳು ನಮ್ಮ ಮುಂದೆಯೇ ಸಮಾಜದಲ್ಲಿ ರಾಜಾರೋಷವಾಗಿ ತಿರುಗಾಡುತ್ತಿರುತ್ತಾರೆ. ಇನ್ನು ನಾಲ್ಕನೆಯ ವಿಷಯ, ಬ್ರಾಹ್ಮಣರು ಪೋಷಣೆ ಇಲ್ಲದೆ ಮ್ಲೇಚ್ಛರನ್ನು ಸೇವಿಸುತ್ತಾರೆ ಎಂದು ಉಲ್ಲೇಖವಿದೆ. ಇಲ್ಲಿ ಬ್ರಾಹ್ಮಣ ಎಂದ ಕೂಡಲೇ ಯಾವುದೋ ಒಂದು ಕುಲಕ್ಕೆ ಆಪಾದಿಸದೆ ಬ್ರಹ್ಮಜ್ಞಾನವನ್ನು ತಿಳಿದವನು ಬ್ರಾಹ್ಮಣ. ಈಗಿನ ಪರಿಸ್ಥಿತಿಯಲ್ಲಿ ವಿದ್ಯಾವಂತರು, ಬುದ್ಧಿವಂತರು ಎಂದರ್ಥ. ನಮ್ಮಲ್ಲಿ ಹಲವಾರು ಜನ ವಿದ್ಯಾವಂತರು, ಕುಶಲಕರ್ಮಿಗಳು, ಕಲಾವಿದರು ಉದರ ನಿಮಿತ್ತ ವಿದೇಶಿ ಕಂಪನಿಗಳಿಗೆ ಕೆಲಸ ಮಾಡುತ್ತಿಲ್ವೆ. ಅದೆಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ವಿದೇಶಿ ಕಂಪನಿಗಳಿಗೆ ಕೆಲಸ ಮಾಡುತ್ತಿಲ್ಲವೆ. ಅದೆಷ್ಟೋ ಜನ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ವಿದೇಶಿ ಆಪ್ಗಳ ಮೇಲೆ ಆಧಾರ ಪಟ್ಟಿಲ್ಲವೆ. ಹಾಗೆ ವಿದ್ಯೆ ಇದ್ದರೂ ಪೋಷಣೆ ಇಲ್ಲದೆ
ಧರ್ಮವೇ ತಿಳಿಯದ ಅಥವಾ ಧರ್ಮವನ್ನೇ ಪಾಲಿಸದ ಮ್ಲೇಚ್ಛರ ಬಳಿ ಕೆಲಸ ಮಾಡುವುದು ಎಂದರ್ಥ. ಇನ್ನು ಮುಂದಿನ ಅಂದರೆ 5ನೆಯ ಲಕ್ಷಣವೇನೆಂದರೆ ಮ್ಲೇಚ್ಛರು ಭೂಮಿಯನ್ನು ಪಾಲಿಸುತ್ತಾರೆ. ಸತ್ಯ ಧರ್ಮಗಳನ್ನು ಬಿಟ್ಟು ಸ್ತ್ರೀಯರನ್ನು, ಮಕ್ಕಳನ್ನು, ಗೋವನ್ನು ಹಿಂಸಿಸುತ್ತಾರೆ ಎಂಬ ಉಲ್ಲೇಖವಿದೆ. ಇನ್ನು ಪ್ರಪಂಚವ್ಯಾಪ್ತವಾಗಿ ಸ್ತ್ರೀಯರ ಮೇಲೆ ಆಗುತ್ತಿರುವ ಹಿಂಸಾಚಾರ, ವೇಶ್ಯಾವಾಟಿಕೆ ದಂಧೆಗಳ ಬಗ್ಗೆ ನಿಮಗೆ ತಿಳಿದೇ ಇದೆ. ಇನ್ನು ಮಕ್ಕಳ ಮೇಲೆ ಆಗುತ್ತಿರುವ ಹಿಂಸಾಚಾರ, ಚೈಲ್ಡ್ ಟ್ರಾಫಿಕಿಂಗ್, ಚೈಲ್ಡ್ ಬೆಗ್ಗಿಂಗ್ ಮಾಫಿಯಾಗಳ ಬಗ್ಗೆಯೂ ನೀವು ನೋಡಿದ್ದೀರಾ. ಇನ್ನು ಗೋ ಹಿಂಸೆಯ ಬಗ್ಗೆ ಅಂತೂ ಹೇಳೋದೇ ಬೇಡ. ಕಲಿಯುಗ ಪ್ರಾರಂಭವಾಗಿದ್ದೇ ಗೋವಧೆಯಿಂದ. ಇನ್ನು 6ನೆಯ ಲಕ್ಷಣವೇನೆಂದರೆ ವಿವಾಹಕ್ಕೆ ಸ್ತ್ರೀ ಪುರುಷರ ಸಮ್ಮತಿ ಒಂದೇ ಸಾಕಂತೆ. ಈ ಲಕ್ಷಣವಂತೂ ಈಗ ಪ್ರತಿಯೊಂದು ಮನೆಯಲ್ಲೂ ಸಹಜವೇ ಆಗಿದೆ. ತಂದೆ, ತಾಯಿ, ಗುರು ಹಿರಿಯರ ಸಮ್ಮತಿ, ಅಭಿಪ್ರಾಯಗಳಿಲ್ಲದೆ ಈಗಾಗಲೇ ಹಲವಾರು ಮದುವೆಗಳು ಹೀಗೆ ನಡೆಯುತ್ತಿದೆ. ಈ ಎಲ್ಲ ವಿಷಯಗಳು ಕಲಿಯುಗದ ಅಂತ್ಯದಲ್ಲಿ ಸಂಭವಿಸುತ್ತದೆ ಎಂಬುದು ಪುರಾಣಗಳ ಉಲ್ಲೇಖ. ಇನ್ನು 7ನೆಯ ವಿಷಯ, ಪುರುಷರು ತಮ್ಮ ತಂದೆ ತಾಯಿಗಳನ್ನು ಪೋಷಿಸದೆ, ಲೆಕ್ಕಿಸದೆ ವೃದ್ಧಾಪ್ಯದಲ್ಲಿ ಅವರನ್ನು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ತಳ್ಳುತ್ತಾರೆ ಎಂಬ ಉಲ್ಲೇಖವಿದೆ. ಈ ಲಕ್ಷಣವಂತೂ ಈಗಿರುವ ವೃದ್ಧಾಶ್ರಮಗಳ, ಅನಾಥಾಶ್ರಮಗಳ ಸಂಖ್ಯೆ ನೋಡಿದರೇನೆ ನಮ್ಗೆ ಅರ್ಥವಾಗುತ್ತದೆ. ಇನ್ನು 8ನೆಯ ಲಕ್ಷಣ, ತಿನ್ನಬಾರದ್ದನ್ನೆಲ್ಲ ತಿಂದು ಜಿಹ್ವಾ ಚಾಪಲ್ಯದಿಂದ ಇರುತ್ತಾರೆ. ಕಣ್ಣುಗಳಿಂದ ನೋಡಬಾರದ್ದನ್ನೆಲ್ಲ ನೋಡಿ ಆನಂದ ಪಡುತ್ತಾರೆ. ಕಿವಿಗಳಿಂದ ಕೇಳಬಾರದ್ದನ್ನೆಲ್ಲ ಕೇಳಿ ಸದಾ ಭೋಗ ವಿಷಯಗಳಿಗೆ ಆಕರ್ಷಿತರಾಗುತ್ತಾರೆ ಎಂದು. ಇನ್ನು 9ನೆಯ ಲಕ್ಷಣ, ಕಣ್ಣಿಗೆ ಕಾಣಿಸಿದ್ದು ಮಾತ್ರ ಪ್ರಾಮಾಣಿಕವೆಂದು ವಾದಿಸುತ್ತಾರೆ. ಅಂದ್ರೆ ಭಗವತ್ ಶಕ್ತಿಯನ್ನು, ದೈವ ಶಕ್ತಿಯನ್ನು ಪ್ರಶ್ನೆ ಮಾಡುವುದು, ಇಲ್ಲ ತಾತ್ಸಾರವಾಗಿ ಮಾತನಾಡುವುದು, ದೈವ ಕಾರ್ಯಗಳನ್ನು, ಆಚರಣೆಗಳನ್ನು ನಿಂದಿಸುವುದು. ಹೀಗೆ ಸ್ನೇಹಿತರೆ, ವಿಜ್ಞಾನ ಎಷ್ಟೇ ಅಭಿವೃದ್ಧಿಗೊಂಡರೂ ದೈವ ಅಥವಾ ಸೃಷ್ಟಿ ರಹಸ್ಯಗಳಲ್ಲಿ 100ರಲ್ಲಿ 10 ಭಾಗ ಮಾತ್ರ ತಿಳಿಯಲು ಸಾಧ್ಯವೆಂದು ಪುರುಷ ಸೂಕ್ತಗಳಲ್ಲೇ ಉಲ್ಲೇಖವಿದೆ. ವಿಜ್ಞಾನ ಏನೇ ಸಾಧಿಸಿ ಸೃಷ್ಟಿಸಿದರೂ ಅದಕ್ಕೂ ಮೇಲಿನ ಸೃಷ್ಟಿ ಮತ್ತದೆಷ್ಟೋ ಇರುತ್ತದೆ. ಇನ್ನು 10ನೆಯ ಲಕ್ಷಣವೇನೆಂದರೆ ಕುಟುಂಬ ವ್ಯವಸ್ಥೆಯೆಲ್ಲ ಚಿನ್ನ ಭಿನ್ನವಾಗಿ ಅತಿಥಿ ಸೇವೆ, ಬಂಧು ಪ್ರೀತಿ, ತಂದೆ ತಾಯಿಯ ಮೇಲಿನ ಗೌರವ, ಗುರುಸೇವೆ ಅಂಥದ್ದನ್ನೆಲ್ಲ ಬಿಟ್ಟು ಸ್ತ್ರೀ ಪುರುಷರಿಬ್ಬರು ಇರುವುದೊಂದೇ ಜೀವನವೆಂದು ಸದಾ ಜಾರತ್ವದಲ್ಲಿ, ನಶೆಯಲ್ಲೇ ಜೀವನ ಸಾಗಿಸುತ್ತಾರೆ ಎಂದು. ಸ್ತ್ರೀ ಅಕ್ರಮ ಸಂಬಂಧವನ್ನಿಟ್ಟುಕೊಂಡು ಆ ಪುರುಷನಿಗೋಸ್ಕರ ಹೆತ್ತ ಮಕ್ಕಳನ್ನು ಕೊಲ್ಲುತ್ತಾಳೆ ಎಂದು ಕಲಿಯುಗದ ಅಂತ್ಯದ ಲಕ್ಷಣಗಳ ಬಗ್ಗೆ ಪುರಾಣಗಳು ಹೇಳಿವೆ. ಪುರುಷನು ಸ್ವಂತ ಮಿತ್ರನ, ಸಹೋದರನ ಮಡದಿಯ ಜೊತೆ ಸಂಭೋಗ ನಡೆಸುತ್ತಾನೆ ಎಂದು ಇದು ಕಲಿಯುಗದ ಅಂತ್ಯದ ಲಕ್ಷಣವೆಂಬ ಉಲ್ಲೇಖವಿದೆ. ಇನ್ನು 11ನೆಯ ಲಕ್ಷಣ, ವಿದ್ಯಾರ್ಥಿಗಳೇ ಗುರುಗಳನ್ನು ನಿಂದಿಸುತ್ತಾರೆ, ಹೆದರಿಸುತ್ತಾರೆ, ಹಿಂಸಿಸುತ್ತಾರೆ ಎಂದು. ಇದರ ಬಗ್ಗೆ ಅಂತೂ ಯಾರಿಗೂ ಹೇಳುವುದೇ ಬೇಡ. ಚಿಕ್ಕ ಸ್ಕೂಲು ಕಾಲೇಜಿನ ಮಕ್ಕಳು ಮಾರಣಾಯುಧಗಳಿಂದ ಗುರುವಿನ ಮೇಲೆ ದಾಳಿ ಮಾಡಿದ ವಿಡಿಯೋಗಳು, ಹೆದರಿಸಿದ ವಿಡಿಯೋಗಳು, ಹೊಡೆದ ವಿಡಿಯೋಗಳು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡೇ ಇದ್ದೇವೆ. ಇನ್ನು 12ನೆಯ ಲಕ್ಷಣವೇನೆಂದರೆ ಅಧಿಕಾರಕ್ಕೋಸ್ಕರ ಅತಿಯಾದ ಧನಾಕಾಂಕ್ಷೆಯಿಂದ ಪಾಷಂಡತ್ವವನ್ನು ನಾಯಕರು ಬಲಪಡಿಸುತ್ತಾರೆ ಎಂದು. ಇಲ್ಲಿ ಪಾಷಂಡತ್ವ ಅಂದ್ರೆ ವೇದ ಮಾರ್ಗವನ್ನು, ದೈವ ಮಾರ್ಗವನ್ನು, ಧರ್ಮ ಮಾರ್ಗವನ್ನು ಅನುಸರಿಸದ ಮತಗಳು ಅಥವಾ ಮನುಷ್ಯರು ಇರುತ್ತಾರಲ್ಲ, ಅಂಥವರನ್ನು ಅಧಿಕಾರದ ಆಸೆಗೆ, ಧನಾಕಾಂಕ್ಷೆಯಿಂದ ಬಲಪಡಿಸುತ್ತಾರೆ ಎಂದರ್ಥ. ಈ ಲಕ್ಷಣವಂತೂ ನಾವು ಪ್ರತಿ ಎಲೆಕ್ಷನ್ ನಲ್ಲೂ ನೋಡೇ ಇರುತ್ತೇವೆ. ಇನ್ನು ಮುಂದಿನ ಅಂದ್ರೆ 13ನೆಯ ಲಕ್ಷಣವೇನೆಂದರೆ ಪ್ರಜೆಗಳನ್ನು ದೋಚುವವರೇ ರಾಜನಾಗುತ್ತಾನೆ ಎಂದು. ಅಂದ್ರೆ ತಾವು ಅಧಿಕಾರದಲ್ಲಿರಲು ಅಮಾಯಕ ಪ್ರಜೆಗಳ ದುಡ್ಡನ್ನು, ಶ್ರಮವನ್ನು ದೋಚಿಕೊಂಡು ನಿತ್ಯಾವಸರ ವಸ್ತುಗಳ, ಸದುಪಾಯಗಳ ಬೆಲೆ ಏರಿಕೆ ಮಾಡಿ ಸಾಮಾನ್ಯ ಪ್ರಜೆಗಳನ್ನು ಹಿಂಸಿಸುತ್ತಾರೆ ಎಂದು. ಇದಂತೂ ನಮ್ಮಂತ ಸಾಮಾನ್ಯರು ಪ್ರತಿನಿತ್ಯ ಅನುಭವಿಸುತ್ತಿರುವ ವಿಷಯವೇ. ಇನ್ನು 14ನೇ ಲಕ್ಷಣವೇನೆಂದರೆ ರಾಜರು ಅಥವಾ ನಮ್ಮನ್ನು ಪಾಲಿಸುವವರು ಅನವಶ್ಯಕವಾದ ತೆರಿಗೆಗಳನ್ನು ಹೇರಿ ಪ್ರಜಾ ಭಕ್ಷಕರಾಗುತ್ತಾರೆ ಎಂದು. ಇದಂತೂ ಪ್ರತಿ ಮಧ್ಯತರಗತಿಯ ವ್ಯಕ್ತಿಯು ಅನುಭವಿಸುತ್ತಿರುವ ವಿಷಯವೇ. ಕಷ್ಟಪಟ್ಟು ಸಂಪಾದಿಸಿದ ಪ್ರತಿ ರೂಪಾಯಿ ಮೇಲೂ ತೆರಿಗೆ, ಉಳಿದ ಹಣದಲ್ಲಿ ಏನಾದರೂ ಕೊಂಡರೂ ತೆರಿಗೆ, ಮನೆ ಕಟ್ಟಿದರು, ಸ್ಥಳ ಕೊಂಡರೂ ತೆರಿಗೆ, ಹೋಗಲಿ ಸುಮ್ಮನೆ ಬ್ಯಾಂಕ್ ನಲ್ಲಿಟ್ಟರೂ ಅದರ ಮೇಲೂ ತೆರಿಗೆ ಹೇರುತ್ತಾರೆ. ಇನ್ನು ಮುಂದಿನ ಅಂದ್ರೆ 15ನೆಯ ಲಕ್ಷಣ, ಯಜ್ಞ ಯಾಗಾದಿಗಳಿಲ್ಲದೆ ಪ್ರಕೃತಿಯು ಕ್ಷೋಭೆಗೆ ಒಳಗಾಗಿ, ಸರಿಯಾದ ಬೆಳೆ ಇಲ್ಲದೆ, ಸರಿಯಾದ ಸಮಯದಲ್ಲಿ ಮಳೆ ಇಲ್ಲದೆ, ಜಲಾಶಯಗಳು ಬತ್ತಿ ಹೋಗಿ ವೃಕ್ಷಗಳು ಬಲಹೀನವಾಗುತ್ತದೆ ಎಂದು. ಈ ಅತಿವೃಷ್ಟಿ, ಅನಾವೃಷ್ಟಿ ಅಂತಹ ಲಕ್ಷಣಗಳನ್ನು ನಾವು ಪ್ರತಿ ವರ್ಷ ನೋಡುತ್ತಲೇ ಇದ್ದೇವೆ. ಇನ್ನು 16ನೇ ವಿಷಯ, ಸನ್ಯಾಸಿಗಳು ಸನ್ಯಾಸ ಧರ್ಮವನ್ನು ಬಿಟ್ಟು ಪರಸ್ತ್ರೀ ಸಾಂಗತ್ಯದಿಂದ ಸಂತಾನವನ್ನು ಹೊಂದುತ್ತಾರೆ ಎಂದು. ಸಂತಾನದ ವಿಷಯ ನಡೆದಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸನ್ಯಾಸಿಗಳೊಂದು ತೋರಿಕೊಂಡವರು ನಮ್ಮ ಮಧ್ಯದಲ್ಲೇ ಇದ್ದು ಈಗ ದೇಶವನ್ನೇ ತೊರೆದು
ಬೇರೆ ದೇಶವನ್ನು ಕಟ್ಟಿಕೊಂಡವರು ಇದ್ದಾರೆ. ಈಗ ಮೊನ್ನೆ ಅಘೋರಿ ಮಾತಾ ಎಂದು ಹೇಳಿಕೊಂಡು ಬಂದ ಸ್ತ್ರೀ ವೇಷಧಾರಿ ಪುರುಷಾಂಗವನ್ನೇ ಕತ್ತರಿಸಿಕೊಂಡು ಒಬ್ಬ ಹುಡುಗಿಯನ್ನು ಹಾರಿಸಿಕೊಂಡು ಹೋಗಿ ಮದುವೆ ಆಗಿಲ್ವೇ? ಇನ್ನು 17ನೆಯ ಲಕ್ಷಣ, ತುಳಸಿಯನ್ನು ಗಂಗೆಯನ್ನು ಗೌರವಿಸದೆ ಪ್ರವರ್ತಿಸುತ್ತಾರೆ ಎಂದು. ಗಂಗೆಯನ್ನು ನಿಂದಿಸಿದವರು ಕೆಲವರು ಇದ್ದರೂ ತುಳಸಿಯನ್ನು ಗಂಗೆಯನ್ನು ಗೌರವಿಸುವ ಜನ ಈಗಲೂ ನಮ್ಮ ಸಮಾಜದಲ್ಲಿ ಅದೃಷ್ಟವಶಾತ್ ಇದ್ದಾರೆ. ಇನ್ನು ಮುಂದಿನ ಅಂದ್ರೆ 18ನೆಯ ಲಕ್ಷಣವೇನೆಂದರೆ, ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನು ಬಿಟ್ಟು ಪೂಜೆ ವ್ರತಗಳನ್ನು ಬಿಟ್ಟು ಕುತರ್ಕಗಳಿಂದ ಕಾಲಯಾಪನ ಮಾಡುತ್ತಾರೆ, ಕುಸಂಸ್ಕಾರದಿಂದ ಮಾಂಸ ಮದ್ಯಗಳನ್ನು ಮಾರಾಟ ಮಾಡುತ್ತಾರೆ ಎಂದು. ಈ ಲಕ್ಷಣವು ಅಲ್ಲಲ್ಲಿ ಕೇಳಿ ಬಂದರೂ ಈಗಲೂ ವೇದಾಧ್ಯಯನ ಮಾಡುತ್ತಾ ವಿಶ್ವ ಶಾಂತಿಗೋಸ್ಕರ ಗೋರಕ್ಷಣೆಗೋಸ್ಕರ ಯಜ್ಞ ಯಾಗಾದಿಗಳನ್ನು ನಿರ್ವಹಿಸುವವರು ಈಗಲೂ ಇದ್ದಾರೆ. ಇನ್ನು 19ನೆಯ ಲಕ್ಷಣ, ರಾಕ್ಷಸರಿಗೆ ದೇಹವಿರುವುದಿಲ್ಲ, ಆದರೆ ಪ್ರತಿ ಮನುಷ್ಯನ ಮನಸ್ಸಿನಲ್ಲೂ ಗುಣದಲ್ಲೂ ರಾಕ್ಷಸತ್ವವೇ ಇದ್ದು ಅಮಾನುಷ್ಯನಾಗಿ ಪ್ರವರ್ತಿಸುತ್ತಾನೆ ಎಂದು. ಇನ್ನು ಕಡೆಯ ಮತ್ತು 20ನೆಯ ಲಕ್ಷಣವೇನೆಂದರೆ, ಸಾಮಾನ್ಯ ಜನರಿಗೆ ತಾವೇಕೆ ಜೀವಿಸುತ್ತಿದ್ದೇವೋ ತಿಳಿಯದೆ ತಮ್ಮ ಮೇಲೆ ತಮ್ಮ ಜೀವನದ ಮೇಲೆ ಅಸಹ್ಯ ಬಂದು ಜೀವಿಸಲು ಕಾರಣವೇ ತಿಳಿಯದೆ ಖಿನ್ನತೆಯಲ್ಲಿ ಜೀವನ ಸಾಗಿಸುತ್ತಾರೆ ಎಂದು ಉಲ್ಲೇಖಿಸಿದೆ. ಸ್ನೇಹಿತರೆ, ಇದುವರೆಗೂ ನಾನು ಹೇಳಿದ ಲಕ್ಷಣಗಳು ಈಗಾಗಲೇ ನಾವು ನೋಡುತ್ತಲೇ ಬಂದಿದ್ದೇವೆ. ಹಾಗಾದರೆ ಕಲಿಯುಗದ ಅಂತ್ಯ ಈಗಲೇ ಆಗುತ್ತದೆ ಎಂದು ನೀವು ನನ್ನನ್ನು ಕೇಳಿದರೆ ಇಲ್ಲ. ಪುರಾಣದಲ್ಲಿ ಕಲಿಯುಗವನ್ನು 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಭಾಗದ ಕಡೆಯ ಘಟ್ಟದಲ್ಲಿ ನಾನು ಹಿಂದೆ ತಿಳಿಸಿದ ಎಲ್ಲ ಲಕ್ಷಣಗಳು ಪರಾಕಾಷ್ಠದಲ್ಲಿರುತ್ತದೆ. ಇನ್ನು 2ನೆಯ ಭಾಗದಲ್ಲಿ ಭಗವಂತನ ಸೇವೆ, ಪೂಜೆ, ನಾಮದ ಉಚ್ಚಾರಣೆ ಎಲ್ಲೂ ಇರುವುದಿಲ್ಲವೆಂದು ಸ್ವಯಂ ನಾರಾಯಣನೇ ಹೇಳಿದ್ದಾನೆ. ಮದ್ಭಕ್ತ ಶೂನ್ಯ ಪೃಥ್ವಿ ಕಲಿಗ್ರಸ್ತೆ ಭವಿಷ್ಯತಿ ಎಂದು. ಅಂದ್ರೆ ನನ್ನ ಭಕ್ತರೇ ಇಲ್ಲದೆ ಪ್ರಪಂಚವೆಲ್ಲ ಕಲಿಗ್ರಸ್ತವಾಗುತ್ತದೆ ಎಂದು. ಇನ್ನು 3ನೆಯ ಭಾಗಕ್ಕೆ ಬಂದಾಗ ಭಗವಂತನನ್ನು ಹೇಗೆ ಆರಾಧಿಸಬೇಕು ಎನ್ನುವುದೇ ಮರೆತು ಹೋಗುತ್ತಾರಂತೆ ಜನ. ಯಜ್ಞ ಯಾಗಾದಿಗಳಿಲ್ಲದೆ ಸ್ವಾಹಾಕಾರದ ಧ್ವನಿಯೇ ಕೇಳದೆ ಓಂಕಾರವೆಂದರೆ ಏನು ಎಂಬುದೇ ಯಾರಿಗೂ ತಿಳಿಯದೆ ಪುಣ್ಯಾತ್ಮನೇ ಇಲ್ಲದಂತೆ ಆಗುತ್ತದೆ ಎಂದು. 7 ವರ್ಷದ ಚಿಕ್ಕ ಮಕ್ಕಳು ಗರ್ಭ ಧರಿಸುತ್ತಾರೆಂದು, ಮನುಷ್ಯನ ಎತ್ತರ ತೀರ ಕಡಿಮೆಯಾಗಿ ಆಯುವು 15 ವರ್ಷಕ್ಕೆ ಇಳಿದು ಹೋಗುತ್ತದೆ ಎಂದು, ಭೂಮಿಯಲ್ಲಿ ಬೆಳೆ ಇಲ್ಲದೆ ಜನರೆಲ್ಲ ಕಾಡಿಗೆ ತೆರಳಿ ಮಧ್ಯ ಮಾಂಸಗಳನ್ನು ಸೇವಿಸುತ್ತಾ ಜೀವಿಸುತ್ತಾರೆಂದು ಪುರಾಣಗಳ ಉಲ್ಲೇಖ. ಇನ್ನು 4ನೆಯ ಭಾಗ, ಇದು ಪೂರ್ತಿಯಾಗಿ ಕಲಿಯುಗ ಅಂತ್ಯವಾಗುವ ಘಟ್ಟ. ಇಲ್ಲಿ 100 ವರ್ಷಗಳು ಮಳೆಯೇ ಆಗದೆ ಹಸಿವು ತಡೆಯಲಾರದೆ ಮನುಷ್ಯರು ಒಬ್ಬರನ್ನೊಬ್ಬರು ಕಿತ್ತು ತಿನ್ನುತ್ತಾರೆಂದು, ಒಂದು ಕಡೆ ಪ್ರಚಂಡವಾದ ಸೂರ್ಯತಾಪ, ಮತ್ತೊಂದು ಕಡೆ ಅತಿಯಾದ ಮಳೆಯಿಂದ ಭೂಮಿಯೆಲ್ಲ ನಾಶವಾಗುವಾಗ ಭಗವಾನ್ ಕಲ್ಕಿ ಬಂದು ಪಾಷಂಡತ್ವವನ್ನೆಲ್ಲ ನಾಶ ಮಾಡಿ ಧರ್ಮ ಸ್ಥಾಪನೆ ಮಾಡುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖ. ಸ್ನೇಹಿತರೆ, ನಾನು ನಿಮಗೆ ಮೊದಲನೆಯ ಭಾಗದಲ್ಲಿ ಹೇಳಿದ ಲಕ್ಷಣಗಳನ್ನು ನಾವೀಗ ಅನುಭವಿಸುತ್ತಲೇ ಇದ್ದೇವೆ. ಆದರೆ 2, 3, 4ನೆಯ ಭಾಗದಷ್ಟು ದುರ್ಭರವಾದ ಪರಿಸ್ಥಿತಿಗೆ ಇನ್ನೂ ತಲುಪಿಲ್ಲ. ಹಾಗಾದರೆ ಈ ಕ್ಲಿಷ್ಟಕರವಾದ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳುವ ಮಾರ್ಗವೇ ಇಲ್ಲವಾ? ಕಲಿಪುರುಷನ ಬಾಧೆಯಿಂದ, ಪ್ರಭಾವದಿಂದ ತಪ್ಪಿಸಿಕೊಳ್ಳುವ ಮಾರ್ಗವೇ ಇಲ್ಲವಾ ಎಂದು ನೀವು ಕೇಳಿದರೆ ಅದಕ್ಕೂ ಸುಲಭವಾದ ಮಾರ್ಗವಿದೆ. ಅದರ ಬಗ್ಗೆಯೂ ಪುರಾಣಗಳಲ್ಲಿ ಉಲ್ಲೇಖವಿದೆ. ಆ ಸುಲಭವಾದ ಮಾರ್ಗಗಳನ್ನು ಪಾಠಿಸಿದರೆ ಕಲಿಪುರುಷನ ಪ್ರಭಾವದಿಂದ ಪಾರಾಗಬಹುದು. ಆ ಸುಲಭವಾದ ಮಾರ್ಗಗಳು ಯಾವುದು ಎಂದು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಿದ್ದೇನೆ. ಇಂತಹ ಇನ್ನಷ್ಟು ವಿಡಿಯೋಗಳು ನೋಡುವ ಹಂಬಲ ನಿಮಗಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಅರುಣಾಚಲ ಶಿವ.